viewers, welcome back to Zion's video number 4. ಈ ವಿಡಿಯೋನಲ್ಲಿ ಆರ್ಗ್ಯಾನ್ಸಾ ವಿತ್ ವೀವಿಂಗ್ ಆರ್ಗ್ಯಾನ್ಸಾ ಸ್ಯಾರಿ ಕಲೆಕ್ಷನ್ಸ್ನ ನೋಡೋಣ. ಲೇಟೆಸ್ಟ್ ಇದೆ ಇದು. ಈ ರೀತಿಯಾದಂಥ ಸ್ಯಾರೀಸ್ ನಿಮ್ಮ ಹತ್ರ ಇರೋದಕ್ಕೆ ಚಾನ್ಸಸ್ ತುಂಬ ಕಡಿಮೆ ಇರುತ್ತೆ. ಹೊಸದು ಫ್ಯಾನ್ಸಿ. ಸೊ ಇದ್ರ ಜೊತೆಗೆ ನಿಮಗೆ ಫ್ಯಾಷನ್ ಟಿಪ್ಸ್ ಕೂಡ, ಸಿಂಪಲ್ ಫ್ಯಾಷನ್ ಟಿಪ್ಸ್ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಸೊ ಸ್ಯಾರೀಸ್ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸದಾಗಿ ನೋಡ್ತಾ ಇರೋದಾದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೂ ನಿಮ್ಮ ಫ್ರೆಂಡ್ಸು ಕೂಡ ನೀವು ಶೇರ್ ಮಾಡಿ, ನೋಟಿಫಿಕೇಷನ್ ಬೆಲ್ನ ಕೂಡ ನೀವು ಪ್ರೆಸ್ ಮಾಡಿ. ಇದು ಆರ್ಗ್ಯಾನ್ಸಾ ವೀವಿಂಗ್, ವೆರಿ ಬ್ಯೂಟಿಫುಲ್ ಸ್ಯಾರಿ ಕಲೆಕ್ಷನ್ಸ್ ಇವು. ಬಾರ್ಡರ್ಸ್ ನೋಡಿ, ಅದು 5 ಇಂಚಸ್ ಬಾರ್ಡರ್ ಇರ್ಬೋದು. ಇವೆಲ್ಲ ಸೀಕ್ವೆನ್ಸ್ ವರ್ಕ್, ಸಣ್ಣ ಸಣ್ಣ ಸೀಕ್ವೆನ್ಸ್ ವರ್ಕ್, ಸಿಲ್ಕ್ ಥ್ರೆಡ್ಡಲ್ಲಿ ವೀವಿಂಗ್ ಮಾಡಿರುವಂಥದ್ದು ಇದು. ಓಕೆ, ಇದು ಟ್ರಾನ್ಸ್ಪರೆಂಟ್ ಇದೆ ಸ್ಯಾರಿ. ಓಕೆನಾ, ಇದು ನೋಡಿ, ಈ ರೀತಿಯಾದಂಥ ಎಕ್ಸ್ಟ್ರಾ ಥ್ರೆಡ್ಸ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಪಾಂಪಮ್ನ ರೀತಿಯಲ್ಲಿ ಇದನ್ನು ಅಟ್ಯಾಚ್ ಮಾಡಿದ್ದಾರೆ. ಇದು ಟ್ರಾನ್ಸ್ಪರೆಂಟ್ ಇರುತ್ತೆ ಸ್ಯಾರಿ. ಓಕೆ, ಶೋ ಇದು ಹೋಲ್ ಸ್ಯಾರಿ. ಇದು ಆಪೋಸಿಟ್ ಸೈಡಲ್ಲಿ ಕೂಡ ಬಾರ್ಡರ್ ಬರುತ್ತೆ ಈ ರೀತಿಯಾಗಿ, ಪ್ಲಸ್ ಈ ಸೀಕ್ವೆನ್ಸ್ ವರ್ಕ್ ಬರುತ್ತೆ. ಸಿಲ್ಕ್ ಥ್ರೆಡ್ಸಲ್ಲಿ ಅಲ್ಲೊಂದು ಇಲ್ಲೊಂದು ಸೀಕ್ವೆನ್ಸ್ ವರ್ಕು, ತುಂಬ ಹೆವಿ ಇಲ್ಲ. ಆಮೇಲೆ ಮೇಲೆ ಬಾರ್ಡ್ರು ಚಿಕ್ಕದು ಬರುತ್ತೆ. ಬೋತ್ ಸೈಡ್ ಸೇಮ್ ಬಾರ್ಡರ್ ಇರಲ್ಲ. ಸೊ ಸ್ಯಾರಿ ಪೂರ್ತಿ ಈ ರೀತಿಯಾಗಿ ಬರುತ್ತೆ. ಪಲ್ಲುನ ನಾನು ನಿಮಗೆ ತೋರಿಸ್ತೀನಿ. ಇದು ಬಂದು ಪಲ್ಲು ಹೆವಿ ಕೊಟ್ಟಿಲ್ಲ, ಯಾಕೆಂದರೆ ಸ್ಯಾರಿ ಪೂರ್ತಿಯಾಗಿ ಈ ರೀತಿಯಾಗಿ ಸೆಲ್ಫ್ ಕಲರಲ್ಲಿ ಥ್ರೆಡ್ ಡಿಸೈನ್ಸ್ ಬಂದಿರೋದ್ರಿಂದ ಪಲ್ಲು ಹೆವಿ ಬರೋದಿಲ್ಲ. ಟ್ಯಾಸಲ್ಸ್ ನೋಡಿ, ತುಂಬ ಬ್ಯೂಟಿಫುಲ್ ಆಗಿ ಸೆಲ್ಫ್ ಕಲರಲ್ಲಿರುವಂಥ ಥ್ರೆಡ್ಡಲ್ಲಿ ನಾರ್ಮಲ್ ಆಗಿರುವಂಥ ಟ್ಯಾಸಲ್ಸ್ನ ಪ್ರಿಪೇರ್ ಮಾಡಿದ್ದಾರೆ. ಓಕೆ, ಬ್ಯೂಟಿಫುಲ್ ಬ್ಲೂ ಬ್ಲೌಸ್ ರನ್ನಿಂಗ್ ಇರುತ್ತೆ. ಸೊ ದಿಸ್ ಇಸ್ ದ ಬ್ಲೌಸ್. ಸರಿನಾ, ಅದಕ್ಕೆ ಸಪ್ರೇಟ್ ಕಲರ್ ಕಾಂಟ್ರಾಸ್ಟ್ ಆಗಲಿ ಅಥವಾ ಬೇರೆ ರೀತಿಯಾದಂಥ ಪಾರ್ಟಿಷನ್ ಇರುವಂಥ ಬ್ಲೌಸ್ಗಳು ಬರೋದಿಲ್ಲ. ಅದು ಬ್ಲೌಸ್ ಆ ರೀತಿಯಾಗಿ ಸೆಲ್ಫ್ನಲ್ಲೇ ಬರುತ್ತೆ. ಓಕೆ, ಬ್ಯೂಟಿಫುಲ್ಲಾಗಿ ಆ ಥ್ರೆಡ್ ನೋಡಿ, ಥ್ರೆಡ್ ಹತ್ತಿರ ತುಂಬ ಹತ್ತಿರ ಇದೆ. ವೇರ್ ಮಾಡಬೇಕಾದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಟ್ರಾನ್ಸ್ಪರೆಂಟ್ ಇದೆ ಸ್ಯಾರಿ. ಯಂಗ್ಸ್ಟರ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇದನ್ನು ಈಸಿಯಾಗಿ ವೇರ್ ಮಾಡ್ಬೋದು. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಇಲ್ಲ. ತುಂಬ ಟ್ರಾನ್ಸ್ಪರೆನ್ಸಿ ಇದೆ ಅಂತ ಅಂದ್ಕೊಳ್ಳೋದು ಬೇಡ. ಮಧ್ಯದಲ್ಲಿ ಥ್ರೆಡ್ ಬಂದಿರೋದ್ರಿಂದ ಅಷ್ಟು ಟ್ರಾನ್ಸ್ಪರೆನ್ಸಿ ಅನಿಸೋದಿಲ್ಲ. ಇದು ಬಂದು ಲೈಟ್ ಪರ್ಪಲ್ ಕಲರ್. ಓಕೆ, ಬ್ಯೂಟಿಫುಲ್ ಆಗಿರುವಂಥ ಲೈಟ್ ಪರ್ಪಲ್, ಮಾವು ಕಲರ್ ಅಂತ ಹೇಳ್ಬೋದು. ಮಾವು ಕಲರ್, ಮಾವು ಅಂತ ಟೈಪ್ ಮಾಡಿದ್ರೆ ವಿಲ್ ಗೆಟ್ ದ ಎಕ್ಸಾಕ್ಟ್ ಕಲರ್. ಓಕೆನಾ, ಸೇಮ್ ಅದೇ ರೀತಿಯಾಗಿ ಈ ಥ್ರೆಡ್ಸ್ನಲ್ಲಿ ಥ್ರೆಡ್ಸ್ ಮಧ್ಯೆ ಕೂಡ ಸ್ಮಾಲ್ ಸೀಕ್ವೆನ್ಸ್ ಇದೆ. ಇದನ್ನು ನೀವು ನೋಡ್ಬೋದು. ನೋಡಿ, ವೆರಿ ಸ್ಮಾಲ್ ಸೀಕ್ವೆನ್ಸ್ ಈ ಕಲರಲ್ಲಿ ಬಂದಿದೆ. ಪ್ಲಸ್ ಅಗೇನ್ ಲೈನ್ಸ್, ಸಿಲ್ಕ್ ಥ್ರೆಡಲ್ಲಿ ಮಾಡಿರುವಂಥ ಲೈನ್ಸ್ ಮೇಲೆ ಒಂದೊಂದು ಸೀಕ್ವೆನ್ಸ್ ಬಂದಿದೆ. ಸೊ ಇದು ಕೂಡ ಅಷ್ಟೇ, ಫೋರ್ ಸೈಡ್ಸ್ ಬಾರ್ಡರ್ ಬಂದಿದೆ. ಪಲ್ಲು ಈ ರೀತಿಯಾಗಿರುತ್ತೆ. ನೈಸ್ ಪಲ್ಲು, ಸೆಲ್ಫ್ ಕಲರು, ಟ್ಯಾಸಲ್ಸ್ ಇದೆ. ಬ್ಯೂಟಿಫುಲ್ ಆಗಿರೋಂಥ ಸೆಲ್ಫ್ ಕಲರ್ ಟ್ಯಾಸಲ್ಸ್, ಲೈಟ್ ಪರ್ಪಲ್. ಓಕೆ, ಇದು ಕೂಡ ನಾನು ಸಿಂಗಲಾಗಿ ನಿಮಗೆ ಹಾಕಿ ತೋರಿಸ್ತೀನಿ. ಇದು ಟ್ರಾನ್ಸ್ಪರೆನ್ಸ್. ನೈಸ್ ಟ್ರಾನ್ಸ್ಪರೆಂಟ್ ಸ್ಯಾರಿ. ಈ ಸ್ಯಾರೀಸ್ ಎಲ್ಲನೂ ಕೂಡ ಪ್ರೈಸ್ಡ್ ಅಟ್ 1550. ಒನ್ ಮೋರ್ ಕಲರ್ ಇನ್ ದಿಸ್ ಈಸ್ ಮೆಹಂದಿ ಗ್ರೀನ್. ಮೆಹಂದಿ ಗ್ರೀನ್ ಬ್ಯೂಟಿಫುಲ್ ಆಗಿರೋಂಥ ರಾಯಲ್ ಆಗಿರೋಂಥ ಕಲರು. ಗ್ರೀನಲ್ಲಿ ಎಲ್ಲ ಶೇಡ್ಸು ಎಲ್ಲರ ಹತ್ರ ಇರಲ್ಲ. ಫ್ಯಾನ್ಸಿಯಲ್ಲಿ ಮೆಹಂದಿ ಗ್ರೀನ್ ತುಂಬ ಒಳ್ಳೆ ಲುಕ್ ಕೊಡುತ್ತೆ. ಓಕೆನಾ, ವೆರಿ ಬ್ಯೂಟಿಫುಲ್ ಮೆಹಂದಿ ಗ್ರೀನ್. ನೋಡಿ, ಒಂದ್ರ ಮೇಲೆ ಒಂದರ ಓವರ್ಲ್ಯಾಪ್ ಆದಾಗ ನಿಮಗೆ ಈ ಕಲರ್ ಸಿಗುತ್ತೆ. ಸಿಂಗಲ್ ವೇರ್ ಮಾಡಿದಾಗ ಇಟ್ ಇಸ್ ವೆರಿ ಲೈಟ್. ಅಗೇನ್ ಬಿಗ್ ಬಾರ್ಡರ್ ಈ ಸೈಡ್ ಇದೆ, ಆಪೋಸಿಟ್ ಸೈಡಲ್ಲಿ ಸ್ಮಾಲ್ ಬಾರ್ಡರ್ಸ್, ಸೀಕ್ವೆನ್ಸ್ ವರ್ಕು ಸಿಲ್ಕ್ ಥ್ರೆಡ್ ಮೇಲೆ ಅದೇ ರೀತಿಯಾಗಿದೆ. ಪ್ಲಸ್ ಇದು ಸ್ಮಾಲ್ ಥ್ರೆಡಲ್ಲಿ ಪಾಮ್ಸ್ ಮತ್ತು ಅದರ ಜೊತೆಗೆ ಒಂದು
ಚಿಕ್ಕ ಚಿಕ್ಕದಾಗಿರೋಂಥ ಸೀಕ್ವೆನ್ಸ್ ಇದೆ, ಹೆವಿ ಇಲ್ಲ, ನಿಮಗೆ ತುಂಬ ಆಕ್ವರ್ಡಾಗಿ ಏನು ಕಾಣೋದಿಲ್ಲ. ಓಕೆನಾ. ಪಲ್ಲು ತೋರಿಸ್ತೀನಿ. ಪಲ್ಲು ಅಗೇನ್ ದ ಸೇಮ್. ಇದು ಬಂದು ಪಲ್ಲು ನೋಡಿ, ಲೈಟ್ ಕಲರ್, ವೆರಿ ಲೈಟ್ ಕಲರ್ ವಿತ್ ಗೋಲ್ಡನ್ ಕಲರ್ ಮಿಕ್ಸು ಪಲ್ಲು. ನೋಡು, ಸಿಂಗಲ್ ವೇರ್ ಮಾಡಬೇಕಾದ್ರೆ ಇದು ಈ ರೀತಿಯಾಗಿ ಟ್ರಾನ್ಸ್ಪರೆನ್ಸಿ ಇರುತ್ತೆ. ಅದೇ ನೀವು ಮಲ್ಟಿಪಲ್ ಲೇಯರ್ಸ್ ಈ ರೀತಿ ಹಾಕಬೇಕಾದ್ರೆ ನಿಮಗೆ ಸ್ವಲ್ಪ ಡಾರ್ಕರ್ ವರ್ಷನ್ ಬರುತ್ತೆ. ಓಕೆನಾ. ಸೊ ದಿಸ್ ಸ್ಯಾರಿ ಇಸ್ ಪ್ರೈಸ್ಡ್ ಅಟ್ 1550. ಆರ್ಗೆನ್ಸಾ ವೀವಿಂಗ್, ವೆರಿ ಲೈಟ್ ವೇಟ್ ಮೆಟೀರಿಯಲ್, ಭಾರ ಇರೋದಿಲ್ಲ. ಏಜ್ಡ್ ಕೂಡ ನೋಡ್ಬೋದು, ತುಂಬ ಹೆವಿಯಾಗಂತೂ ಖಂಡಿತ ಇಲ್ಲ ಈ ಸೀರೆ. ನೆಕ್ಸ್ಟ್ ಬಂದು ನೈಸ್ ಬ್ಯೂಟಿಫುಲ್ ಪಿಂಕ್, ಆನಿಯನ್ ಪಿಂಕ್. ಓಕೆನಾ. ಸಾರಿ, ಬಾರ್ಡರ್ಸ್ ಆಚೆ ಈಚೆ ಇದೆ. ಇದು ನೋಡಿ, ಇದು ಕಾಲ ಹತ್ರ ಬರುತ್ತೆ, ಬಿಗ ಬಾರ್ಡರ್. ಓಕೆನಾ. ಇದು ನೈಸ್ ಬ್ಯೂಟಿಫುಲ್ ಆನಿಯನ್ ಪಿಂಕ್. ಓಕೆನಾ. ಇಲ್ಲಿ ನೋಡಿ, ಸಣ್ಣ ರೀತಿಯಾದಂಥ ಸೇಮ್ ಅದೇ ರೀತಿಯಾದಂಥ ಸೀಕ್ವೆನ್ಸ್ ಇರುವಂಥ ಥ್ರೆಡ್ ವರ್ಕ್ ಇದೆ. ಮೇಲುಗಡೆ ಸ್ವಲ್ಪ ಚಿಕ್ಕದಾದಂಥ ಬಾರ್ಡರ್ಸ್ ಇರುತ್ತೆ. ಸೊ ನಿಮಗೆ ಅದು ಪಲ್ಲು ಕೂಡ ನಾನು ತೋರಿಸ್ತೀನಿ. ಪಲ್ಲು ಈಸ್ ಅಗೇನ್ ದ ಸೇಮ್. ಇಲ್ಲಿ ನೋಡಿ, ಈ ರೀತಿಯಾಗಿ ಬರುತ್ತೆ. ನೀವು ಸೇಮ್ ಕಲರಲ್ಲಿ ಸ್ಯಾಟನ್ ಬ್ಲೌಸು, ರಾ ಸಿಲ್ಕ್ ಬ್ಲೌಸ್ ಹೊಲಿಸೋದಾದರೆ ಇದು ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಈ ರೀತಿಯಾಗಿ ಓವರ್ಲ್ಯಾಪ್ ಆದಾಗ ಕಲರ್ ಈ ರೀತಿಯಾಗಿ ಕಾಣಿಸುತ್ತೆ. ಓಕೆನಾ. ನೈಸ್ ಕಲರ್ ಆ್ಯಕ್ಚುಲಿ. ಈ ಕಡೆ ಕನಕಾಂಬರ ಕಲರು ಅಲ್ಲ, ಪಿಂಕು ಅಲ್ಲ ಅನ್ನೋಂಥದ್ದಿದೆ. ನೆಕ್ಸ್ಟ್ ಸ್ಯಾರಿ, ಇದು ಎಲಿಫೆಂಟ್ ಗ್ರೇ ಅಂತಲೂ ಹೇಳ್ಬೋದು. ಓಕೆ, ನೇವಿ, ಲೈಟ್ ನೇವಿ ಕಲರ್ ಅಂತಲೂ ಹೇಳ್ಬೋದು. ಲೈಟ್ ನೇವಿ ಕಲರ್, ವೆರಿ ಬ್ಯೂಟಿಫುಲ್ ಒನ್. ಮೇಲ್ಗಡೆ ಸ್ವಲ್ಪ ಚಿಕ್ಕದಾದಂಥ ಬಾರ್ಡರ್, ಕೆಳಗೆ ದೊಡ್ಡದಾದಂಥ ಬಾರ್ಡರ್ ಇದೆ. 5 to 6 inches ಬಾರ್ಡರ್. ಸಿಲ್ಕ್ ಥ್ರೆಡ್ಸ್ ಅಗೇನ್, ಸೀಕ್ವೆನ್ಸ್ ಸೇಮ್ ಅದೇ ರೀತಿಯಾದಂಥ ಸೆಲ್ಫ್ ಕಲರಲ್ಲಿ ಥ್ರೆಡ್, ಸ್ಮಾಲ್ ಥ್ರೆಡ್ ಇದು ವರ್ಕ್ ಇರುತ್ತೆ ಇದ್ರ ಮೇಲೆ. ಇದು ಕೂಡ ಟ್ರಾನ್ಸ್ಪರೆನ್ಸಿ ಇದೆ. ಪಲ್ಲು ನಾನು ನಿಮಗೆ ತೋರಿಸ್ಬಿಡ್ತೀನಿ. ದಿಸ್ ಕಲರ್ ಇಸ್ ವೆರಿ ಬ್ಯೂಟಿಫುಲ್, ಮಿಸ್ ಮಾಡ್ಕೋಬೇಡಿ. ಇದು ಬಂದು ಪಲ್ಲು. ಓಕೆ, ಲೈಟ್ ಗೋಲ್ಡ್ ವಿತ್ ದಿಸ್ ಎಲಿಫೆಂಟ್ ಗ್ರೇ ಅಥವಾ ಲೈಟ್ ನೇವಿ ಅಂತ ಏನು ಹೇಳ್ತೀವಿ ಆ ಕಲರ್. ಓಕೆನಾ. ನೋಡಿ, ಇದನ್ನು ನಾನು ನಿಮಗೆ ಓವರ್ಲ್ಯಾಪ್ ಮಾಡಿ ತೋರಿಸ್ತೀನಿ. ಓವರ್ಲ್ಯಾಪ್ ಮಾಡಿದಾಗ ತುಂಬ ಚೆನ್ನಾಗಿರುವಂಥ ಕಲರ್ ಬರುತ್ತೆ, ಈ ರೀತಿಯಾಗಿ ಬರುತ್ತೆ. ಓಕೆ, ಟಾಸಲ್ಸ್ ಕೂಡ ಕೊಟ್ಟಿದ್ದಾರೆ. ಟಾಸಲ್ಸ್ ಆರ್ ವೆರಿ ಬ್ಯೂಟಿಫುಲ್. ನೋಡಿ ಕಲರ್, ಈ ಕಲರು ಹೆಸರು ಕೂಡ ಹೇಳೋದಕ್ಕೆ ಅಷ್ಟೇ, ಕೈಂಡ್ ಆಫ್ ನೇವಿ ಮಾವ್ ಕಲರ್. ಓಕೆ, ಬ್ಯೂಟಿಫುಲ್ ಕಲರ್ ಇದು. ಫ್ಯಾಬ್ರಿಕ್ ತುಂಬ ಚೆನ್ನಾಗಿದೆ, ವೆರಿ ಬ್ಯೂಟಿಫುಲ್ ಮೆಶಿ ಕೈಂಡ್ ಆಫ್ ಫ್ಯಾಬ್ರಿಕ್ ಇದು. ವೆರಿ ಲೈಟ್ ವೆಯ್ಟ್. ಓಕೆನಾ. ಸೊ ಈ ಸ್ಯಾರೀಸ್ಗೆಲ್ಲನೂ ಕೂಡ ನೀವು ಯಾರಾದರೂ ಜ್ಯುವೆಲ್ರಿ ನಿಮಗೆ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದಿದ್ರೆ ಆದಷ್ಟು ಬೀಡ್ಸ್ ಜ್ಯುವೆಲ್ರಿ ನೋಡಿ, ಬೀಡ್ಸ್ ಜ್ಯುವೆಲ್ರಿ, ಸ್ಮಾಲ್ ಚೋಕರ್ ಕೈಂಡ್ ಆಫ್ ಬೀಡ್ಸ್ ಜ್ಯುವೆಲ್ರಿ ಈ ರೀತಿಯಾಗಿ ಹಾಕಿದಾಗ ಮಧ್ಯದಲ್ಲಿ ಆಲ್ರೆಡಿ ಡಿಸೈನ್ಸ್ ಸ್ಪ್ರೆಡ್ ಆಗಿರೋದ್ರಿಂದ ಇದರ ಮೇಲೆ ನೀವು ಲಾಂಗ್ ಕೂಡ ಹಾಕ್ಬೋದು. ಲಾಂಗ್ ಬೀಡ್ಸ್ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಲಾಂಗ್ ಬೀಡ್ಸ್ ಹಾಕಿದಾಗ ಮುತ್ತಿನ ಸರ ಅಂತ ಏನು ಹೇಳ್ತೀವಲ್ಲ, ಲಾಂಗ್ ಹಾಕಿದರೂ ತುಂಬ ಚೆನ್ನಾಗಿ ಕಾಣುತ್ತೆ. ಸ್ಮಾಲ್ ಹಾಕಿದರೂ ಇನ್ನೂ ಡೀಸೆಂಟಾಗಿ ಕಾಣುತ್ತೆ. ಆದಷ್ಟು ಪರ್ಲ್ ಜ್ಯುವೆಲ್ರಿ, ಸ್ಟೋನ್ ಜ್ಯುವೆಲ್ರಿ ಇದ್ರ ಜೊತೆಗೆ ಹಾಕಿ ವೆರಿ ಬ್ಯೂಟಿಫುಲ್ ಆ್ಯಂಡ್ ಎಲಿಗೆಂಟ್ ಲುಕ್ ಕೊಡುತ್ತೆ. ಇಷ್ಟು ಕಲೆಕ್ಷನ್ಸ್. ಯಾರಾದರೂ ಇಷ್ಟ ಆಗಿದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರಿಗೆ ಕಳಿಸಿ, ಸ್ಕ್ರೀನ್ ಮೇಲೆ ಕಾಣಿಸುತ್ತೆ ವಾಟ್ಸಪ್ ನಂಬರಿಗೆ. ಸೊ ನೆಕ್ಸ್ಟ್ ವೀಡಿಯೋಲಿ ನಮ್ಮನ್ನು ಮೀಟ್ ಮಾಡೋವರೆಗೂ ಟೇಕ್ ಕೇರ್, ಬಾಯ್.